Hello students, this is your class mentor and faculty Shilpa Arvai. In the previous video, we have discussed about the capital and budgeting concept. In this video, I am going to discuss about the concept of capital budgeting. Capital budgeting means it is concerned with the investment decisions in a long run. It consists of planning the employment of available funds for the purpose of maximizing the long-term profitability of the enterprise. So in this definition, if you observe, the three main components arises. One thing is planning, second one is employment of available funds, third one is maximizing the profitability. So capital budgeting means it is mainly concerned with the long-term investment decisions of the company. Whenever the company wants to establish a new business, it is in the need of the capital or the certain amount of money that has to be borrowed from various resources, suitable various resources. So the company has to plan. It has to plan about the acquirement of the funds, from which suitable resources it has to acquire the funds, and it also has to plan about the employment of available funds in a desired manner. So ನಾವು ಬಾರೋ ಮಾಡಿರುವಂತಹ ಫಂಡ್ಸನ್ನು ಫಸ್ಟು ಒಂದು ಪ್ಲಾನಿಂಗ್ ಆಫ್ ಅಕ್ವೈರಿಂಗ್ ದ ಫಂಡ್ಸ್ ಅಂತ ಹೇಳ್ತೀವಿ. ಅಕ್ವೈರಿಂಗ್ ಅಂದರೆ ಎಲ್ಲಿಂದ ನಾವು ತೊಗೊಂಬಂದರೆ ನಮಗೆ ಬೆಸ್ಟ್ ಸೂಟಬಲ್ ರಿಸೋರ್ಸಸ್ ಯಾವುದಿದೆ, ಎಲ್ಲಿಂದ ತೊಗೊಂಬಂದರೆ ನಮಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ವರ್ಕೌಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯು ಮೇ ಬಾರೋ ದ ಫಂಡ್ಸ್ ಫ್ರಮ್ ವೇರಿಯಸ್ ಆಲ್ಟರ್ನೇಟಿವ್ಸ್ ಲೈಕ್ ಬ್ಯಾಂಕ್ಸ್ ಆಗಿರ್ಬೋದು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ಪಲ್ಲಿ ನೀವು ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು ಆಗಿರ್ಬೋದು, ಆರ್ ಎಲ್ಸ್ ಇನ್ವೆಸ್ಟಿಂಗ್ ಯುವರ್ ಓನ್ ಫಂಡ್ಸ್ ಆಗಿರ್ಬೋದು. ಇನ್ ದಿಸ್ ವೇ ಯು ಮೇ ಬಿ ಹ್ಯಾವಿಂಗ್ ವೇರಿಯಸ್ ಆಲ್ಟರ್ನೇಟಿವ್ಸ್ ಟು ಬಾರೋ ದ ಫಂಡ್ಸ್. ಅದ್ರ ಜೊತೆಗೆ ಅಲಾಂಗ್ ವಿತ್ ದ್ಯಾಟ್ ಯು ಕ್ಯಾನ್ ಆಲ್ಸೋ ಇಶ್ಯೂ ದ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ to the investors to raise the funds. So out of these available alternatives, the company has to plan which is the best alternative source of resource to borrow the funds. ಬೆಸ್ಟ್ ಅಂತಂದರೆ ಯಾವ ರೀತಿ ನಾವು ಡಿಸೈಡ್ ಮಾಡ್ತೀವಿ? ವಿಚ್ ಶುಡ್ ಬಿ ಅವೈಲಬಲ್ ಅಟ್ ಚೀಪರ್ ಕಾಸ್ಟ್ ಆಫ್ ಬಾರೋಯಿಂಗ್ಸ್. ಕಾಸ್ಟ್ ಆಫ್ ಬಾರೋಯಿಂಗ್ಸ್ ಅಂದ್ರೆ ಏನು? ಕಾಸ್ಟ್ ಆಫ್ ಬಾರೋಯಿಂಗ್ಸ್ ಮೀನ್ಸ್ ಇಫ್ ಯು ಬಾರೋ ದ ಮನಿ ಫ್ರಮ್ ದ ಬ್ಯಾಂಕ್ಸ್, ಯು ಹ್ಯಾವ್ ಟು ಪೇ ಸರ್ಟನ್ ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್. ಒಂದು 10 lakh rupees ನೀವು ಬಾರೋ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆ 10 lakh rupeesಗೆ ಒಂದು 10% ಇಂಟ್ರೆಸ್ಟ್ನ ನೀವು ಪೇ ಮಾಡಬೇಕು. ಅಂದರೆ 10% ಇಂಟ್ರೆಸ್ಟ್ ಏನು ಪೇ ಮಾಡ್ತೀರಾ, ದಟ್ ಈಸ್ ಕನ್ಸಿಡರ್ಡ್ ಆಸ್ ಕಾಸ್ಟ್ ಆಫ್ ಬಾರೋಯಿಂಗ್. ಸೊ ಇಟ್ ಶುಡ್ ಬಿ taken into consideration at the time of taking the decision from which source the company has to borrow. ಸೊ ಎಲ್ಲಿ ನಮಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಅವೈಲೇಬಲ್ ಇರುತ್ತೋ ಫಂಡ್ಸು ಆ ಸೋರ್ಸಸ್ಸಿಂದ ನಾವು ಬಾರೋ ಮಾಡಬೇಕಾಗತ್ತೆ. ದಟ್ ಈಸ್ ದ ಮೇನ್ ಥಿಂಗ್. ಫಸ್ಟ್ ಒನ್, ಪ್ಲಾನಿಂಗ್ ದ ಅಕ್ವೈರಿಂಗ್ ಆಫ್ ಫಂಡ್ಸ್. ಆ್ಯಂಡ್ ಸೆಕೆಂಡ್ ಒನ್ ಇಸ್ ಎಂಪ್ಲಾಯ್ಮೆಂಟ್ ಆಫ್ ಅವೈಲಬಲ್ ಫಂಡ್ಸ್. ಎಂಪ್ಲಾಯ್ಮೆಂಟ್ ಆಫ್ ಅವೈಲಬಲ್ ಫಂಡ್ಸ್ ಅಂತಂದರೆ ವಾಟ್ ಎವರ್ ದ ಫಂಡ್ಸ್ ವಿ ಬಾರೋ, so that should be employed in a desired manner or in a optimistic way without wasting a single rupee. ಸೊ 1 ರೂಪಾಯಿನೂ ಸುಮ್ಮನೆ ವೇಸ್ಟ್ ಆಗೋ ಥರ ನಾವು ಎಲ್ಲಿ ಬೇಕಾಬಿಟ್ಟು ಬ್ಲೈಂಡಾಗಿ ಯೋಚನೆ ಮಾಡ್ದೇ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿಲ್ಲ. ಸೊ ನಮಗೆ ಯಾವ ರೀತಿ ಎಲ್ಲಿ ಫಂಡ್ಸು ಎಷ್ಟು ಬೇಕಾಗುತ್ತೋ, ಎಷ್ಟು ಪ್ರಪೋರ್ಷನಲ್ ಬೇಕಾಗುತ್ತೋ ಅಷ್ಟನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಳೋವಂಥದ್ದು, ಅದನ್ನು ಎಂಪ್ಲಾಯ್ಮೆಂಟ್ ಆಫ್ ಅವೈಲೇಬಲ್ ಫಂಡ್ಸ್ ಇನ್ ಅ ಡಿಸೈರ್ಡ್ ಮ್ಯಾನರ್ ಆರ್ ಇನ್ ಅ ಆಪ್ಟಮಿಸ್ಟಿಕ್ ವೇ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಅಕ್ವೈರಿಂಗ್ ದ ಫಂಡ್ಸ್ ಆ್ಯಂಡ್ ಎಂಪ್ಲಾಯಿಂಗ್ ದ ಫಂಡ್ಸ್ ಅಂತ ಅಂದರೆ ವಿತ್ ದ ಮೇನ್ ಮೋಟೋ ಆಫ್ ಮ್ಯಾಕ್ಸಿಮೈಸಿಂಗ್ ದ ಲಾಂಗ್ ಟರ್ಮ್ ಪ್ರಾಫಿಟಬಿಲಿಟಿ ಆಫ್ ದ ಎಂಟರ್ಪ್ರೈಸ್. ಕಂಪನಿ ಪ್ರಾಫಿಟಬಿಲಿಟಿನ ಮ್ಯಾಕ್ಸಿಮೈಸ್ ಮಾಡುವಂಥದ್ದು, ದಿಸ್ ಇಸ್ ದ ಮೇನ್ ಆಬ್ಜೆಕ್ಟಿವ್, to acquire the funds and to employ the funds. So this is what all about the meaning of capital budgeting. I hope you are clear with the concept. Let's